ಸರ್ ಮಾನಸಿಕ ಒತ್ತಡ ಪೊಲೀಸ್ ಇಲಾಖೆಗೆ 100% ಇದೆ. ಇವತ್ತು ಕೆಲವು ಸಿಬ್ಬಂದಿಗಳು ನೀವು ನೋಡ್ತಾ ಇದ್ರೆ ತಮ್ಮ ಮೀಡಿಯಾದಲ್ಲೂ ಕೂಡ ಕೆಲವೊಮ್ಮೆ ಪೊಲೀಸ್ ದುರ್ವರ್ತನೆಗಳನ್ನು ಕೂಡ ಜನಗಳಿಗೆ ತಲುಪಿಸಿದ್ದೀರಿ. ಮಾನಸಿಕ ಒತ್ತಡ ಏನಾಗ್ತದೆ, ಟೈಮ್ ಸರಿಗೆ ರಜಾ ಇಲ್ಲ. ಆಮೇಲೆ ಕೆಲವು ಸಿಬ್ಬಂದಿಗಳು ಬಂದು ಹೇಳಿದೆ, ಸರ್ ನನ್ನ ತಂದೆ ತಾಯಿ ಸತ್ತಿದ್ರು ಸರ್, ನಾನು ಮಣ್ಣಿಗೆ ಹೋಗ್ಬೇಕಾಗಿತ್ತು. ಅಧಿಕಾರಿಗಳನ್ನ ಕೇಳ್ತಾ ಅಂದ್ರೆ ಇಲ್ಲಪ್ಪ ಪೊಲೀಸ್ ಬಲ ಕಡಿಮೆ ಇದೆ, ಇಲ್ಲ ಸ್ಟೇಷನ್ಗೆ ಲಾಕ್ ಹಾಕೊಂಡು ಬೇಕಾದ್ರೆ ನೀನು ಹೋಗ್ಬಿಡು. ಈ ತರದಲ್ಲಿ ರಿಜೆಕ್ಟ್ ಆಗೋದ್ರಿಂದ ಕೆಲವು ಒತ್ತಡಗಳಿದೆ. ಆಮೇಲೆ ನೈಟ್ ಡ್ಯೂಟಿ ಮಾಡಲೇಬೇಕು, ನೈಟ್ ಡ್ಯೂಟಿ ಮಾಡಬೇಕು. ಸೊ ಎಮರ್ಜೆನ್ಸಿ ಬೆಂಗಳೂರಿನಂಥ ಡ್ಯೂಟಿಗಳಲ್ಲಿ ಎನಿ ಟೈಮಲ್ಲಿ ಪೊಲೀಸ್ನವರು ರೆಡಿ ಇರಬೇಕು. ಸ್ಟ್ಯಾಂಡ್ ಬೈ ಡ್ಯೂಟಿ ಯಾವಾಗಲೂ ಇರುತ್ತೆ ಸರ್, ಯಾವ ಟೈಮಲ್ಲಿ ಏನು ಗಲಾಟೆ ಆಗುತ್ತೆ. ಸೊ ಈ ಒತ್ತಡ ಜೀವನಗಳು ಇರೋದ್ರಿಂದ ಈ ಒತ್ತಡ ಜೀವನದ ದುರ್ವರ್ತನೆಗಳು ಹೆಚ್ಚಾಗ್ತಾ ಇದೆ. ಸೊ ಪೊಲೀಸ್ ಮಾನಸಿಕ ಬಲನ ಮಾನಸಿಕವಾಗಿ ಅವ್ರನ್ನ ಸದೃಢ ಮಾಡಬೇಕು ಅಂತಂದ್ರೆ ಈಗಿನ ಪೊಲೀಸ್ ಬಲ ಏನಿದೆಯಲ್ಲ ಅದು ಇನ್ನೊಂದಿಷ್ಟು ಹೆಚ್ಚಿನ ಬಲ ಆಗ್ಬೇಕು. ಅಂದ್ರೆ ಈಗಿರೋ 1,15,000 ಸಿಬ್ಬಂದಿಗಳು ಏನಿದೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಿಬ್ಬಂದಿಗಳು ನೇಮಕ ಆಗ್ಬೇಕು. ಸರ್ ಇದು ಗಂಭೀರವಾದ ಒಂದು ಆರೋಪ. ಏನು ಅಂತಂದ್ರೆ ಈಗ ಪೊಲೀಸ್ ಮ್ಯಾನ್ಯುಯಲ್ಲು ಅಥವಾ KSRPC ಅಂದರೆ ಸರ್ವಿಸಸ್ ಪ್ರಕಾರ KCSR ಆ್ಯಕ್ಟ್ ಪ್ರಕಾರ ಆರೋಗ್ಯ ಹಾಗೂ ಪೊಲೀಸ್ ಇಲಾಖೆ 24 hours ಕೆಲಸ ಮಾಡಬೇಕು. ಆದರೆ ಅವ್ರಿಗೆ ಮಾನವೀಯ ರೈಟ್ಸ್ಗಳು, ಮಾನವ ಹಕ್ಕುಗಳು ಎಲ್ಲಿ? ಇಲ್ಲ, ಮಾನವ ಹಕ್ಕುಗಳು ಇದೆ ಸರ್. ಎಮರ್ಜೆನ್ಸಿ ಸರ್ವಿಸ್ ಇರೋಂಥ ಡ್ಯೂಟಿಗಳಲ್ಲಿ ಆದ್ಯತೆ ಮೇರೆಗೆ ಆದಷ್ಟು ಅವರಿಗೆ ಒಂದಿಷ್ಟು ವಿಶ್ರಾಂತಿ ಕೊಡೋದಕ್ಕೆ ಹೇಳಿದೆ ಕಾನೂನು. ಬಟ್ ಆದರೆ ಈಗಿನ ಸಂದರ್ಭದಲ್ಲಿ ವಿಶ್ರಾಂತಿ ಕೊಡುವಂಥದ್ದು ಅಥವಾ ರಜೆ ಕೊಡುವಂಥದ್ದು, ಅವ್ರ ಮಾನಸಿಕವಾಗಿ ಏನೋ ನೊಂದ್ಕೊಂಡು ಅದನ್ನ ಕಡಿಮೆ ಮಾಡೋದಕ್ಕೆ ಎಲ್ಲ ಒಂದು ಕಡೆ ತುಂಬ ಕಡಿಮೆ ಇದೆ. ಸೊ ಇಮ್ಮಿಡಿಯೇಟ್ ಆಗಿ ಇಂಥದನ್ನ ಅಡ್ರೆಸ್ ಮಾಡಬೇಕು ಸರ್ಕಾರ. ಅಲ್ಲ ಏನಂದ್ರೆ ಏನು ಸರ್, ಈಗ ಪೊಲೀಸ್ ಡ್ಯೂಟಿಲಿ ನಾನು ಹೇಳೋದು ಪೊಲೀಸ್ ಸಿಬ್ಬಂದಿಗಳು ಬಲ ಕಡಿಮೆ ಇದೆ, ಅದು ಒಪ್ಪಿಕೊಳ್ಳೋಣ. ಕಾಲಕಾಲಕ್ಕೆ ನೇಮಕಾತಿಗಳಾಗಬೇಕು, ಅದು ಸರ್ಕಾರ ತೀರ್ಮಾನ. ಬಟ್ ಈಗ ಪೊಲೀಸ್ ಇಲಾಖೆಯಲ್ಲಿ ಅವ್ರನ್ನ ಮಾನಸಿಕವಾಗಿ ಸದೃಢ ಮಾಡಬೇಕು, ಮಾನಸಿಕ ಯಾತನದಲ್ಲಿರೋದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಈಗಿರೋ ಸಿಬ್ಬಂದಿಗಳಿಗೆ 3 ಶಿಫ್ಟ್ ಡ್ಯೂಟಿ, 3 ಪಾಳಿ ಒಂದು ಕರ್ತವ್ಯ ನಿರ್ವಹಿಸೋದಕ್ಕೆ ಅನುಕೂಲ ಮಾಡಿಕೊಟ್ರಿಗಿನ ಅದು ಸ್ಟ್ರೆಸ್ ಕಡಿಮೆ ಮಾಡ್ಬೋದು ಅವರು. ಕರೆಕ್ಟ್. ಅದು 8 hour ಡ್ಯೂಟಿ ಬೇಕಾಗಿದೆ. ಈಗ ಏನಾಗ್ತದೆ, ಪೊಲೀಸ್ ಇಲಾಖೆ ಇವತ್ತು ಬೆಂಗಳೂರಲ್ಲಿ ಬೆಳಿಗ್ಗೆ ಬಂದವರು 8 ತಾಸು ಡ್ಯೂಟಿ ಅಂತ ಇದೆ. 8 ತಾಸು ಮಾಡೋಕ್ಕಾಗುತ್ತೆ ಸರ್? 15ರಿಂದ 16 ತಾಸು ಮಾಡಲೇಬೇಕಿದೆ, ಪರಿಸ್ಥಿತಿ ಈಗಿದೆ. ಸೊ ಹಾಗಾಗಿ ಈ ಒಂದು ಎಲ್ಲ ವ್ಯವಸ್ಥೆಗಳನ್ನು 3 ಪಾಳಿ ಕೆಲಸ ಅಂತ ಇದೆಲ್ಲ ಸರ್ಕಾರಗಳು ಯೋಚನೆ ಮಾಡಬೇಕು ಅಷ್ಟೇ. ಸರ್ ನಾನು ಲಿಟ್ರಲಿ ನೋಡಿದ್ದೀನಿ, ಯಾರು ಕಾನ್ಸ್ಟೇಬಲ್ ಸಸ್ಪೆಂಡ್ ಆದರೆ ದೇವ್ರಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾನೆ, ಥ್ಯಾಂಕ್ ಯು ಒಳ್ಳೇದಾಯಿತು ಸರ್, ನನಗೆ ಸಸ್ಪೆಂಡ್ ಮಾಡೋರು ಒಂದು 6 ತಿಂಗಳು ನನ್ನ ಫ್ಯಾಮಿಲಿ ಜೊತೆಲಿ ಇರ್ತೀನಿ, ಒಂದು 3 ತಿಂಗಳು. ಈ ಪರಿಸ್ಥಿತಿಗೆ ನಾವು ಜನರನ್ನು ತಳ್ಳಿ ನಂತರ ನಾನು ಫಸ್ಟ್ ಆಫ್ ಮಾತಾಡಿದ್ನಲ್ಲ, ಈ ವಿರೋಧವನ್ನು, ಜನಗಳ ಆಕ್ರೋಶವನ್ನು ಎಲ್ಲ ಒಂದು ಕಡೆ ನಾವೇ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಪೊಲೀಸ್ ದೂರು ಪ್ರಾಧಿಕಾರ ಈ ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇದೆ. ಒಂದು, ಅವರಿಗೆ ಬೇಕು ಸೌಕರ್ಯವನ್ನು ಕೊಡ್ತಿದ್ದೀರಿ. ಯಾವ್ದಾರು ಒಬ್ಬ ಪೊಲೀಸವ್ರು ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಸರ್ ನನಗೆ ಈ ರೀತಿ ರಜೆಗಳು ಸಿಗ್ತಾ ಇಲ್ಲ, ಅಥವಾ ನನ್ನ ಫ್ಯಾಮಿಲಿ ಸ್ಟ್ರೆಸ್ಸಲ್ಲಿದೆ, ನನ್ನ ಆರೋಗ್ಯ ತೊಂದರೆ ಇದೆ ಅಂತಂದಾಗ ಹೆಲ್ಪ್ ಮಾಡ್ತೀರಾ? ಸರ್ ಖಂಡಿತವಾಗಿ. ಈಗ ನೇರವಾಗಿ ನನ್ನ ನೇರವಾಗಿ ಭೇಟಿಯಾಗಿ ಕೆಲವರು ತುಂಬ ಜನ ಮನವಿ ಕೊಟ್ಟ ಮೇಲೆ ಆ ಮನವಿಗಳನ್ನ ಕೂಲಂಕುಷ ಪರಿಶೀಲನೆ ಮಾಡ್ತೀವಿ ನಾವು. ಯಾವುದನ್ನು ಕೊಟ್ಟ ತಕ್ಷಣನೇ ಬರೆಯೋಕ್ಕಾಗಲ್ಲ. ಕರೆಕ್ಟ್. ಈಗ ಕೆಲವರು ಆ ಸಿಬ್ಬಂದಿಗಳು ಅಧಿಕಾರಿಗಳದ ಬಗ್ಗೆನೂ ಅವ್ರದ್ದು ಏನಿದೆ ಅದ್ರ ಬಗ್ಗೆ ಹೇಳೋಂಥದ್ದು, ಅವರ ಅನುಭವಗಳು ಅಥವಾ ಏನು ಸಮಸ್ಯೆ ಇದೆ ಅದನ್ನು ನೋಡ್ಕೊಂಡು ನಂತರ ಇದು ಒಳ್ಳೆ ಸಬ್ಜೆಕ್ಟ್ ಇದೆ, ಬಟ್ ಅವ್ರಿಗೆ ಅನುಕೂಲ ಆಗಬೇಕಲ್ಲ. ಸೊ ಆ ಕೆಲಸ, ಹಾಗಾಗಿ ಸಾಮಾಜಿಕ ಕಳಕಳಿ ಇದೆಲ್ಲ. ಈಗ ನಾನು ಹೇಳೋದು, ಇಲಾಖೆಯಲ್ಲಿ ಮುಖ್ಯಸ್ಥರಾಗ್ತೀವಿ ಅಂದಮೇಲೆ ಇಲಾಖೆ ಮುಖ್ಯಸ್ಥರ ಕೆಲಸ ಏನು? ಕರೆಕ್ಟ್. ನಾವು ಯಾವಾಗಲೂ ಅವ್ರನ್ನ ದರ್ಪ ತೋರಿಸುವಂಥದ್ದು, ಅವ್ರಿಗೆ ಒತ್ತಡ ತರುವಂಥದ್ದು ಕೆಲಸ ಅಲ್ಲ. ಫಸ್ಟ್ ನಾನು ಹೇಳೋದು, ನಾನು ಅಥಾರಿಟಿ ಬಿಡ್ತೀನಿ, ನಾನು ಮೂನ್ ಕುಮಾರ್ ದಾನಪ್ಪ ಬಿಟ್ಬಿಡ್ತೀನಿ. ಯಾವುದೇ ಒಂದು ಸಂಸ್ಥೆ, ಒಂದು ಸಂಸ್ಥಾನ, ಒಬ್ಬ ರಾಜನ ಕೆಲಸ ಏನು? ಮೊದಲು ತನ್ನ ಸೇನಾಧಿಪತಿಗಳು ಮತ್ತು ಸೈನಿಕರ ಯೋಗಕ್ಷೇಮ ನೋಡ್ಕೊಳ್ಳೋದು ಮುಖ್ಯವಾದ ಕೆಲಸ. ಅವ್ರು ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಸಂಸ್ಥಾನ ಮತ್ತು ಸಂಸ್ಥೆ ಚೆನ್ನಾಗಿ ನಡೆಯೋದು. ನಾವು ಅವ್ರನ್ನ ಎಲ್ಲ ಬಿಟ್ಟು ಅವ್ರೆಲ್ಲ ಕಷ್ಟ ಸುಖಗಳನ್ನೆಲ್ಲ ಬದಿಗಿಟ್ಟು ನಾವು ಕೇವಲ ನೀನು ಹೇಳ್ದಂಗೆ ಮಾಡು, ನೀನು ಯುದ್ಧ ಮಾಡು ಅಂತಂದು ಅನ್ನೋದು ಮಾನವೀಯತೆ ಅಲ್ಲ, ಮಾನವೀಯತೆ ಆಗುತ್ತೆ. ಸೊ ಫಸ್ಟ್ ಅವ್ರಿಗೆ ಏನು ಸೌಲಭ್ಯ ಬೇಕು ಅದನ್ನ ನಾವು ಕೊಡಬೇಕು. ಅಷ್ಟೆಲ್ಲ ಕೊಟ್ಟ ಮೇಲೆ ಕೂಡ ಅವ್ರ ವರ್ತನೆ ಏನೂ ಬದಲಾವಣೆ ಆಗಿಲ್ಲ, ಯುದ್ಧಕ್ಕೂ ರೆಡಿ ಇಲ್ಲ ಅಂತಂದಾಗ ಏನ್ ಮಾಡಬೇಕು? ಕಾನೂನು ಅಡಿಯಲ್ಲಿ ಅಥವಾ ನಮ್ಮ ಅಧೀನದಲ್ಲಿ ಏನು ಮಾಡಬಹುದು ಅದನ್ನ ಅವ್ರ ಮೇಲೆ ಕ್ರಮಕ್ಕೆ ನಾವು ಮಾಡಬೇಕಾಗುತ್ತೆ. ನಾವೇನು ಸೌಲಭ್ಯನೇ ಅವರಿಗೆ ಕೊಡದೆ ನಾವು ದರ್ಪ ಮಾಡೋದು ಸರಿಯಾಗೋದಿಲ್ಲ.